ಸಾಹೇಬ್ರೆ, ಇವತ್ತು ಇಡೀ ದಿನ ಹೀಗೇನಾ ಅಥವಾ ಬಿಡೋ ಅಂದಾಜಿದ್ಯಾ? ಇವತ್ತು ಇಡೀ ದಿನ ಹೀಗೆ ಕೂತ್ರು ಏನು ಮ್ಯಾಟ್ರ್ ಆಗಲ್ಲ. ಓ, ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು, ನಾನು ರೆಸ್ಟ್ ಮಾಡ್ಬೇಕು. ಹೀಗೆ ಕೂತು ರೆಸ್ಟ್ ಮಾಡ್ಬೋದು. ಒಂದು ವಾರದಿಂದ ಒದ್ದಾಡ್ತಾ ಇದ್ದೀನಿ ಭಾಗ್ಯ ಅವ್ರ ಹತ್ರ ಅವ್ರ ಗಂಡನ ಬಗ್ಗೆ ಕೇಳಬೇಕು ಅಂತ. ಬಟ್ ಆಗ್ತಾನೆ ಇಲ್ಲ. ಛೇ, 108 ವಿಘ್ನ ಆಗ್ತಾ ಇದೆ. ಇವತ್ತೇನೇ ಆದ್ರೂ ಕೇಳ್ತೀನಿ. ಕೇಳು ಫ್ರೆಂಡು, ಕೇಳು. ಭಾಗ್ಯ ಹತ್ರ ಕೇಳು, ಅವಳು ನಿನ್ನ ಪ್ರೀತಿಸ್ತಿದ್ದಾಳ ಅಂತ ಕೇಳು. ನಂಗೊತ್ತು ನೀನ್ ಅದನ್ನೇ ಕೇಳಕ್ ಬಂದಿದೀಯ ಅಂತ. ಇದಕ್ಕಿಂತ ಒಳ್ಳೆ ಅವಕಾಶ ಖಂಡಿತ ನಿನಗೆ ಇನ್ನೊಂದು ಸಿಗಲ್ಲ. ಇವತ್ತೇ ಈಗಲೇ ಕೇಳು. ಎಸ್, ಇವಾಗಲೇ ಕೇಳ್ತೀನಿ. ಅದು ಗೆಳತಿ, ಸಾರಿ, ಏನೋ ಹೇಳಕ್ ಬಂದ್ರಿ, ಹೇಳಿ. ಅಲ್ಲ, ನೀ ಏನೋ ಮಾತಾಡ್ಬೇಕು ಅಂತ ನೀನ್ ತಾನೇ ಬಂದಿರೋದು, ನೀ ಹೇಳಿ. ನಾನು ಹೇಳಕ್ ಬಂದಿರೋದು ತುಂಬಾ ಮುಖ್ಯವಾದ ವಿಷಯ. ನನಗ್ ಗೊತ್ತು. ಗೊತ್ತಾ? ಅಲ್ಲ, ಅದು ಅಲ್ಲ, ನೀನ್ ಮಾತಾಡ್ಬೇಕು ಅಂದ ತಕ್ಷಣ ಅದು ಮುಖ್ಯವಾದ ವಿಷಯನೇ ಇರುತ್ತೆ ಅಂತ ನನಗ್ ಗೊತ್ತು. ಸುಮ್ನೆ ಏನು ಮಾತಾಡಲ್ವಲ್ಲ ಆತರ ನೀನು. ಓ ಹಾಗೆ. ಗೆಳತಿ, ಭಾಗ್ಯ ಎಲ್ಲಿದ್ದಾರೆ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಭಾಗ್ಯ ತಡಿ, ಕರಿತೀನಿ. ಭಾಗ್ಯ, ಬಾಮ್ಮ ಇಲ್ಲಿ. ಹಾ ತೇ ಬಂದೆ. ನನ್ ಫ್ರೆಂಡು ನಿನ್ನ ಹತ್ರ ಏನೋ ಹೇಳ್ಬೇಕಂತೆ. ಅತ್ತೆ, ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದಾರೆ, ಆದ್ರೆ ಏನು ಅಂತ ಹೇಳ್ತಿಲ್ಲ. ಆದಿಯವ್ರೆ, ಇವತ್ತಾದ್ರೂ ಹೇಳಿ. ತಡಿ ಭಾಗ್ಯ, ತಡಿ. ನನ್ ಫ್ರೆಂಡ್ ಖಂಡಿತ ಹೇಳ್ತಾನೆ. ಸಾದಿ, ಬಿಡ್ಬೇಡ, ಕೇಳು ಕೇಳು. ಅದು ಭಾಗ್ಯ, ಅದೇನು ಅಂದ್ರೆ, ಅದು ಭಾಗ್ಯ ನಿಮ್ಮ ನಿಮ್ಮ ಕೇಳು. ಕೇಳು. ನಿಮ್ಮ ಹಾ, ಏನ್ ನನ್ನ? ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅದು ಭಾಗ್ಯ, ಅದು ನಿಮ್ ಹಾ ಹೇಳಿ. ಏನೂ ಇಲ್ಲ ಭಾಗ್ಯ, ನೀವು ಹೊರಡಿ. ಅದು ಭಾಗ್ಯ ನಿಮ್ಮ ನಿಮ್ಮ ಅಯ್ಯೋ ಆದಿಯವ್ರೆ, ಹೇಳಿ. ಅದು ನಿಮ್ ಫುಡ್, ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ. ಅಲ್ಲ, ಪಾಸ್ಟ್ 1 ವೀಕಿಂದ ಭಾಗ್ಯವ್ರ ಹತ್ರ ಈ ವಿಷಯನ ಕೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಅಲ್ಲ, ಅವ್ರು ನೋಡಿದ ತಕ್ಷಣ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಏನ್ ಮಾಡ್ಲಿ? Hi brother, I'm back. ಛೇ, ಬರ್ತಾ ಬರ್ತಾ ಬ್ರದರ್ ತುಂಬಾ ಹಗಲ್ ಕನ್ಸ್ ಕಾಣ್ತಿದ್ದಾರೆ. ಅದು ಯಾರ ಬಗ್ಗೆ ಇಷ್ಟೊಂದು ಯೋಚನೆನೋ ನನಗಂತೂ ಗೊತ್ತಿಲ್ಲ. ಬ್ರದರ್, ಹೇ ಬ್ರದರ್, ನೈಸ್ ಟು ಸಿ ಯು. ಯಾವಾಗ ಬಂದ್ರಿ? ಜಸ್ಟ್ ಇವಾಗ ತಾನು ಬಂದೆ ಬ್ರದರ್. ಬ್ರದರ್, ನೀವು ಹೋಗಿರೋದು 2 ಡೇಸ್ ಆದ್ರೂ ನನಗೆ ಎಷ್ಟೊಂದು ದಿನಕ್ಕೆ ಹೋಗಿದ್ದೀರಾ ಅನ್ನೋ ಫೀಲ್ ಆಗ್ತಾ ಇತ್ತು. ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಇದೇನ್ ಬ್ರದರ್, ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ಮನೆಗೆ ಹೋಗ್ಲಿಲ್ವಾ? ಏನಿಲ್ಲ ಬ್ರದರ್, ಮನೆಗೆ ಹೋಗ್ತಿದ್ದೆ, ಬಟ್ ಹಾಗೆ ನಿಮ್ಮನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಅಲ್ಲ ಬ್ರದರ್, ಏನಿದು ತುಂಬಾ ಒಂದು ಡೀಪ್ ಯೋಚನೆಯಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ? ಅಯ್ಯೋ, ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ? ಏನಿಲ್ಲ, ನಾನು ಭಾಗ್ಯ ಮತ್ತೆ ಅವ್ರ ಎಕ್ಸ್ ಹಸ್ಬೆಂಡ್ ನ ಪ್ಯಾಚ್ ಅಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ.
ಭಾಗ್ಯ ಅವ್ರ ಎಕ್ಸ್ ಹಸ್ಬೆಂಡ್ಗೆ ಮದ್ವೆ ಆಗ್ಬಿಟ್ಟಿದ್ರೆ ಅವ್ರ ಮದ್ವೆ ಆಗಿ ಖುಷಿಯಾಗಿ ಜೀವನ ಲೀಡ್ ಮಾಡ್ತಿದ್ರೆ ಅರೆ ಹಾಸ್ಪಿಟ್ಲಿಂದ ಕಾಲ್ ಬರ್ತದೆ. ಡಾಕ್ಟರ್ ಹೇಳಿ ಡಾಕ್ಟರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪೂಜಾ ಆರಾಮಾಗಿದ್ದಾಳಲ್ವಾ? ಕಿಶನ್ ಡೋಂಟ್ ವರಿ, ಪೂಜಾ ಆರಾಮಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ನೀವೆಲ್ಲಿದ್ದೀರಾ? ನಾನು ಮನೆಗೆ ಬಂದೆ, ಸ್ವಲ್ಪ ಬಟ್ಟೆ ತಗೊಂಡು ಹೋಗೋಣ ಅಂತ. ನಿಮ್ಗೇನಾದ್ರು ಬೇಕಿತ್ತಾ? ಹಾಕ್ಬೇಕು ಅಂತಂದ್ರೆ ನಮ್ಮ ಅತ್ತೆ, ಐ ಮೀನ್ ಪೂಜಾ ಅವ್ರ ಅಮ್ಮ ಇದಾರಲ್ಲ, ಅಲ್ಲೇ ಇದ್ದಾರೆ. ಕಿಶನ್, ವಿಷಯ ಏನಂದ್ರೆ ಪೂಜಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ವಿಷಯ ಹೇಳಿದ್ದೀರಾ. ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟ್ಲಿಗೆ ಬಂದ್ಬಿಡ್ತೀನಿ. ಓಕೆ ಕಿಶನ್, ನೀವು ಬಂದ್ಮೇಲೆಲ್ಲ ಪ್ರೊಸೀಜರ್ ಮುಗಿಸಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಖಂಡಿತ ಡಾಕ್ಟರ್, ಆಗ್ಬೋದು. ಥ್ಯಾಂಕ್ ಯು, ಬಾಯ್. ಹಬ್ಬ, ಫೈನಲಿ ಪೂಜಾ ಹುಷಾರಾದ್ಲು. ಇನ್ನೇನು ಮನೆಗೆ ಬರ್ತಾಳೆ, ಅದೇ ಸಂತೋಷ ನನಗೆ. ಏನಪ್ಪ ಇಷ್ಟೊಂದು ಖುಷಿಯಾಗಿದ್ಯಾ? ಪೂಜೆ ಆರಾಮಾಗಿದ್ದಾಳಂತ? ಅಯ್ಯೋ ಅಪ್ಪ, ಆರಾಮಾಗಿರೋದು ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾಳಂತೆ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅಪ್ಪ, ಫೈನಲಿ ಪೂಜಾ ಮನೆಗೆ ಬರ್ತಿದ್ದಾಳಪ್ಪ. ಒಳ್ಳೆ ವಿಷಯ ಕಡ. ಯಾವಾಗ ಕರ್ಕೊಂಬರಕ್ ಹೋಗ್ತೀಯಾ? ಯಾವಾಗ ಯಾಕಪ್ಪ, ಈಗಲೇ ಹೋಗ್ತಾ ಇದೀನಿ. ಸರಿ, ನಾನು ಬರ್ತೀನಿ, ಇಬ್ರು ಜೊತೆ ಹೋಗಿ ಕರ್ಕೊಂಬರೋಣ. ಅಪ್ಪ, ನೀವ್ಯಾಕೆ ಬರ್ತೀರಾ? ಸುಮ್ಮನೆ ನಿಮಗೆ ಸುಸ್ತು. ಏಯ್, ಏನು ಸುಸ್ತು ಸುಸ್ತು ಅಂತ? ನನ್ನ ಸುಸ್ತನ್ನು ಕರ್ಕೊಂಬರೋದಕ್ಕೆ ನನಗೇನು ಸುಸ್ತು? ಅಲ್ಲ, ಬರ್ತೀನಿ ಅಂತಂದ್ರೆ ಬೇಡ ಅಂತ ಹೇಳ್ತೀಯಾ? ಅಪ್ಪ, ಅದು ಹಾಗಲ್ಲ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ನೋಡಿ, ಈ ವಯಸ್ಸಲ್ಲಿ ನೀವು ಹಾಸ್ಪಿಟ್ಲಿಗೆ ಬರೋದು ಬೇಡ. ಮೊದಲೇ ಎಲ್ಲ ಕಡೆ ವೈರಲ್ ಫೀವರ್ ಅಂತ ಹೇಳ್ತಿದ್ದಾರೆ, ಸುಮ್ಮನೆ ಯಾಕೆ ರಿಸ್ಕು? ಹೌದಪ್ಪ, ನಾನು ಹೇಳಿದ ಮಾತನ್ನ ಎಲ್ಲಿ ಕೇಳ್ತೀರ ನೀವು? ಅಪ್ಪ, ಅದು ಹಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪೂಜಾ ಮನೆಗೆ ಬರ್ತಾಳಲ್ಲ, ನಾನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರ್ಕೊಂಡ್ ಬಾ ಕಿಶನ್, ಪೂಜನ್ನ ಕರ್ಕೊಂಡ್ ಬಾ. ನಾನು ಅದಕ್ಕೆ ಕಾಯ್ತಿದ್ದೀನಿ. ನನ್ನ ಮುಂದೆನೆ ಸಿಕ್ಕಾಪಟ್ಟೆ ಹಾರಾಡ್ತಿದ್ದಾಳೆ, ನನ್ನ ಮುಂದೆನೆ ವಾಯ್ಸ್ ಮಾಡಿ ಮಾತಾಡ್ತಿದ್ದಾಳೆ. ಅಷ್ಟೆಲ್ಲ ಇರುವಾಗ ಅವಳನ್ನ ಮುರ್ದಿರೋ ಕೈಯಲ್ಲಿ ಏಟಾಗಿರೋ ತಲೆ ನೋಡಕ್ಕೆ ಆಹಾ, ಏನ್ ಸಂತೋಷ ಅಂದ್ರೆ ಸಂತೋಷ. ಅವಳನ್ನ ಗೆಟಪ್ ಅಲ್ಲಿ ನೋಡೋದಕ್ಕೆ ಕಾಯ್ತಿದ್ದೀನಿ. ಇಷ್ಟೆಲ್ಲ ಟಾರ್ಚರ್ ಮಾಡಿದಾಳ, ಅವಳೇ ಬರಕ್ ಹೇಳ್ಬಿಟ್ಟು ಅವಳು ಹಿಂದೆನೆ ಈ ತರ ಎಲ್ಲ ಮಾತಾಡ್ತಿದ್ದಾಳ. ಬರ್ತಾ ಬರ್ತಾ ಅತಿ ಆಗ್ತಿದೆ ಇವಳ್ದು. ಸರಿಯಾಗಿ ಮಾಡ್ತೀನಿ. ಶ್ರೇಷ್ಠ, ಶ್ರೇಷ್ಠ, ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಲ್ಲ ಓಕೆ ಅಲ್ವಾ? ಈಗ್ಲೇ ಏನು ಹೇಳೋದಕ್ಕಾಗಲ್ಲ. 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಈಗ್ಲೇ ಏನು ಹೇಳೋ ತರ ಇಲ್ಲ. ಅರೆ, ಏನಾಯ್ತು? ಬಂದಾಗಿಂದ ನೋಡ್ತಿದ್ದೀನಿ, ಒಂದೂ ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ ಅಂತ? ಕಿಶನ್, ಪೂಜಾ, ಕಿಶನ್ ಏನಾಯ್ತು ನಿಮ್ಗೆ? ಏನಿಲ್ಲ. ನೀನ್ ತುಂಬಾ ಸೈಲೆಂಟ್ ಆಗಿದ್ಯಾ. ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಮಾತಾಡ್ತಿಲ್ಲ, ಯಾಕೋ? ಏನಾಯ್ತು? ಕಿಶನ್ ಏನಾಯ್ತು? ಯಾಕೆ ಅಳ್ತಿದ್ಯಾ?
ಏನಾಯ್ತು ಹೇಳೋ ಕಂದ? ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ಕಿಶನ್, ಏನಾಯ್ತು ಹೇಳು ಪ್ಲೀಸ್. ಕಿಶನ್, ಕಿಶನ್, ಯಾಕೋ ಏನಾಯ್ತು? ನೀನ್ ರೀತಿ ಹತ್ರ ನಾನು ಏನಂತ ಅನ್ಕೋಬೇಕು? ಏನಾಯ್ತು ಹೇಳು. ಭಯ ಪೂಜಾ, ಭಯ. ಭಯನಾ? ಏನ್ ಭಯ? ಈಗ ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಪೂಜಾ. ಅವತ್ ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ನಿಂತ ಜಾಗನೇ ಕುಸ್ದಾಗ ಆಗೋಯ್ತು. ಆಮೇಲೆ ಹಾಸ್ಪಿಟ್ಲಿಗೆ ಬಂದು ನೋಡಿದ್ರೆ ನೀನ್ ICU ಇದ್ದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಪೂಜಾ. ನನ್ಗೆ ತುಂಬಾನೇ ಭಯ ಆಗೋಯ್ತು. ನಿನ್ನ ಹತ್ರ ನೋಡೋ ಶಕ್ತಿ ನನಗೆ ಇಲ್ಲ ಪೂಜಾ. ಕಿಶನ್, ಇಲ್ಲಿ ನೋಡು. ಅಳ್ಬಾರ್ದು. ಆಗಿರೋದ್ನೆಲ್ಲ ಯೋಚನೆ ಮಾಡಿ ಮನ್ಸಾಕ್ ಹಾಳು ಮಾಡ್ಕೋತ್ಯ. ಆಗಿದ್ದಾಗೋಯ್ತು, ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನೋಡು, ನನಗೆ ಆರಾಮಾಗಿ ಇದ್ದೀನಿ. ಇನ್ನೇನ್ ಬೇಕು ನಿಂಗೆ? ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನೋಡ್ ಪೂಜಾ. ಇನ್ಮೇಲಿಂದ ನಿನ್ ಮನೆಯಿಂದ ಎಲ್ಲೇ ಆಚೆ ಹೋದ್ರು ಒಬ್ಳೆ ಹೋಗಂಗಿಲ್ಲ. ನಿನ್ ಜೊತೆ ನಾನು ಬರ್ಲೇಬೇಕು. ಅದು ಶಾಪಿಂಗ್ ಆದ್ರೂ ಸರಿ, ಏನಾದ್ರೂ ಸರಿ. ಆಯ್ತು ಪತಿ ದೇವ್ರೆ, ಇನ್ಮೇಲೆ ನಾನು ಒಬ್ಳೆ ಎಲ್ಲೂ ಹೋಗಲ್ಲ. ಲವ್ ಯು ಪೂಜಾ. ಲವ್ ಯು ಟು ಕಿಶು. ಸಾಹೇಬ್ರೆ, ಇವತ್ ಇಡೀ ದಿನ ಹೀಗೇನಾ ಅಥವಾ ಬಿಡೋ ಅಂದಾಜಿದ್ಯಾ? ಇವತ್ತು ಇಡೀ ದಿನ ಹೀಗೆ ಕೂತ್ರು ಏನು ಮ್ಯಾಟ್ರ್ ಆಗಲ್ಲ. ಓ, ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು, ನಾನು ರೆಸ್ಟ್ ಮಾಡ್ಬೇಕು. ಹೀಗೆ ಕೂತು ರೆಸ್ಟ್ ಮಾಡ್ಬೋದು. ಏನು ತಮಾಷೆ ಮಾಡ್ತೀಯಾ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.